ವೀಕ್ಷಕರಿಗೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ಪ್ರಾಮಿನೆನ್ಸಿಗೆ ಬಂತು, ಅಂದರೆ ತುಂಬ ಚರ್ಚೆ ಆಯಿತು. ಅದು ಯಾವುದು ಅಂತ ಹೇಳಿದ್ರೆ ಭಾಷೆಯ ವಿಚಾರವಾಗಿ. ಯಾಕೆಂತ ಹೇಳಿದ್ರೆ ಸರ್ಕಾರ ಒಂದು ಡಿಸಿಷನ್ ತಗೊಳ್ತು, ಹಿಂದಿ ಭಾಷೆಗೆ ನಾವು ಮಾರ್ಕ್ಸ್ ಕೊಡೋದಿಲ್ಲ, ಬರೀ ಗ್ರೇಡ್ ಕೊಡ್ತೀವಿ, ಮಕ್ಕಳು ಪಾಸ್ ಆಗಲೇಬೇಕು ಅಂತ ಅನ್ನೋವಂಥ ಕಂಪಲ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಪ್ರೆಸೆಂಟ್ ಮಾಡ್ತು. ಆದರೆ ಇಲ್ಲಿ ವೀಕ್ಷಕರು ಅರ್ಥ ಮಾಡ್ಕೋಬೇಕಾದಂಥ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಏನು ತ್ರಿಭಾಷಾ ಸೂತ್ರ ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ, ನಾವು ಸ್ವತಂತ್ರರಾದಾಗ ಈ ಒಂದು ತ್ರಿಭಾಷಾ ನೀತಿಯನ್ನು ನಮ್ಮ ಶಿಕ್ಷಣ ನೀತಿಯಲ್ಲಿ ಅಳವಡಿಸ್ಕೊಂಡ್ವಿ. ಆದರೆ ಇದರ ಪರಿಣಾಮ ಏನು, ಅದನ್ನು ಯಾವ ಸೈಂಟಿಫಿಕ್ ಬೇಸಿಸ್ ಮೇಲೆ ವೈಜ್ಞಾನಿಕವಾಗಿ ಮಾಡಿದ್ದಾರಂತ ಬಹುಶಃ ಸ್ವಲ್ಪ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಇದು ಕೇವಲ ಕಟ್ ಕಾಪಿ ಪೇಸ್ಟ್ ಅಂತ ನಾವು ಇವತ್ತೇನು ಬಳಸ್ತೀವಿ ಅಂಥ ಒಂದು ವ್ಯವಸ್ಥೆಯನ್ನು ಆವತ್ತು ಅಳವಡಿಸ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೋಬಹುದು. ಯಾಕೆಂತ ಹೇಳಿದರೆ ಈ ತ್ರಿಭಾಷಾ ನೀತಿ ಅಥವಾ ಚತುರ್ಭಾಷಾ ನೀತಿ ಹೆಚ್ಚಿನ ಐರೋಪ್ಯ ದೇಶಗಳಲ್ಲಿ ಚಾಲ್ತಿಯಲ್ಲಿತ್ತು. ಮತ್ತು ಅಲ್ಲಿ ಹೇಗೆ ಅಂತ ಹೇಳಿದರೆ ಬಹುಶಃ ಇಂಗ್ಲೀಷ್ ಅಂತ ತಗೊಂಡ್ರೆ ನಾವು ಇಂಗ್ಲೆಂಡಲ್ಲಿ ಅವರು ಇಂಗ್ಲೀಷ್ ಜೊತೆ ಫ್ರೆಂಚು, ಜರ್ಮನ್ನು, ಸ್ಪ್ಯಾನಿಷು ಈ ರೀತಿ ಕಲಿಬಹುದು. ಅಥವಾ ನೀವು ಫ್ರಾನ್ಸ್ಗೆ ಹೋದರೆ ಫ್ರೆಂಚ್ ಮುಖ್ಯ ಭಾಷೆ ಆಗುತ್ತೆ, ಜರ್ಮನು, ಇಂಗ್ಲೀಷು ಎರಡನೇ ಭಾಷೆಯಾಗಿ ಬರ್ಬೋದು ಅಥವಾ ಮೂರನೇ ಭಾಷೆಯಾಗಿ ಬರ್ಬೋದು. ಇಲ್ಲಿ ನೀವು ಈ ಭಾಷೆಗಳನ್ನು ನೋಡಿದಾಗ ಇವೆಲ್ಲ ರೋಮನ್ ಬೇಸ್ಡ್ ಸ್ಕ್ರಿಪ್ಟ್ಸ್, ಅಂದರೆ ಈ ಭಾಷೆಗಳ ಬರವಣಿಗೆ ಏನಿದೆ ಸರಿಸುಮಾರು ಒಂದೇ ರೀತಿ ಇದೆ, ಹೆಚ್ಚಿನ ಒಂದು ಡಿಫರೆನ್ಸ್ ಇಲ್ಲ. ಅಲ್ಲಿ ಕೆಲವೊಂದು ಅಂದರೆ ಫೋನಿಕ್ಸ್ ಅಂತ ಏನು ಹೇಳ್ತೀವಿ ನಾವು, ಡಾಟ್ ಹಾಕೋದು ಅಥವಾ ಅಕ್ಷರದ ಮೇಲೆ ಒಂದು ಲೈನ್ ಇಳಿಯೋದು, ಇಂಥದ್ದೆಲ್ಲ ಡಯಾಕ್ರಿಟಿಕಲ್ಸ್ ಅಂತೀವಿ ನಾವು. ಈ ಸಣ್ಣ ಚಿಹ್ನೆಗಳನ್ನು ಬಳಸೋದ್ರಿಂದ ಅಲ್ಲಿ ಉಚ್ಚಾರ ಯಾವ ರೀತಿ ಬರಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಅದರಿಂದಾಗಿ ಅವರಿಗೆ ಒಂದು ಕಡೆ ಬರವಣಿಗೆ ಆಲ್ಮೋಸ್ಟ್ ಸಲೀಸಾಗ್ತಿತ್ತು, ಆದರೆ ಮಾತಾಡಬೇಕಾದ್ರೆ ಈ ಫೋನಿಕ್ಸ್ ಅನ್ನೋದನ್ನು ಅವ್ರು ಬಳಸ್ಕೋಬೇಕಾಗಿತ್ತು. ಆದರೆ ನಮ್ಮ ದೇಶಕ್ಕೆ ಬಂದಾಗ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಇಂಗ್ಲೀಷ್ ಮನ್ಗಳಲ್ಲ. ಎರಡನೇದು, ನಮ್ಮಲ್ಲಿ ಪ್ರತಿಯೊಂದು ಭಾಷೆಗೂ ಆಲ್ಮೋಸ್ಟು ತನ್ನದೇ ಆದಂಥ ಒಂದು ಲಿಪಿ ಅಂತ ಇದೆ. ಕೆಲವೊಂದು ಲಿಪಿ ಇಲ್ಲದ ಭಾಷೆಗಳು ಬೇಕಾದಷ್ಟು ಇದ್ದಾವೆ, ನಮ್ಮಲ್ಲಿ ಆಡು ಭಾಷೆಗಳಾಗಿ ಚಾಲ್ತಿಯಲ್ಲಿದ್ದಾವೆ. ಸೊ ಈ ತ್ರಿಭಾಷಾ ನೀತಿಯನ್ನು ಇಲ್ಲಿ ಅಳವಡಿಸ್ಕೊಂಡಾಗ ಬಂದಂಥ ಅತಿ ದೊಡ್ಡ ಗೊಂದಲ ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಯಾರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಇಂಥವರಿಗೆ ಬಹಳ ಕಷ್ಟ ಆಗೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಏನು ಮಾಡಿದರು, CBSE ಬೋರ್ಡ್ ಅನ್ನೋದನ್ನು ಹುಟ್ಟುಹಾಕಿದ್ರು. ಈ CBSE ಬೋರ್ಡಲ್ಲಿ ಇಂಗ್ಲೀಷ್ ಮೀಡಿಯಮು, ಹಿಂದಿ ಮೀಡಿಯಮು ಬರ್ತಾಯಿತ್ತು. ಸೊ ಟ್ರಾನ್ಸ್ಫರ್ ಆಗಿ ಹೋಗೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ. ಈಗ 2 ಭಾಷೆ ಇರ್ಬೋದು, 3 ಭಾಷೆ ಇರ್ಬೋದು, ನಾವು ಮಕ್ಕಳ ದೃಷ್ಟಿಕೋನದಿಂದ ನೋಡಿದಾಗ ಆ ಮಗುವಿಗೆ ಆಗುವಂಥ ತೊಂದರೆ ಏನು ಅಂತ ಬಹುಶಃ ಯಾರೂ ಯೋಚನೆ ಮಾಡಿಲ್ಲ. ಈ ಬಗ್ಗೆ ರಿಸರ್ಚ್ ಕೂಡ ಖಂಡಿತ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಇಲ್ಲಿವರೆಗೂ ಯಾವುದೇ ಒಂದು ಪೇಪರ್ ಸಿಕ್ಕಿಲ್ಲ. ಇದರಿಂದಾಗಿ ಏನಾಗ್ತಾ ಇದೆ, ಮಕ್ಕಳಿಗೆ ಇಲ್ಲಿ ನಾನು ಸ್ವಲ್ಪ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. 1ನೇ ಕ್ಲಾಸಿನಲ್ಲಿ ಒಂದು ಮಗು 3 ಭಾಷೆಗಳನ್ನು ಕಲಿಬೇಕು. ಅದು ಓದೋದಕ್ಕೂ ಬರಬೇಕು, ಮಾತಾಡೋದಕ್ಕೂ ಬರಬೇಕು, ಬರೆಯೋದಕ್ಕೂ ಬರಬೇಕು. ಸೊ ಇಂಗ್ಲೀಷ್ ಅಂತ ತಗೊಂಡಾಗ ನಾವು 26 ಆಲ್ಫಬೆಟ್ಗಳು, 26 ಅಕ್ಷರಗಳಿದ್ದಾವೆ. ಕನ್ನಡಕ್ಕೆ ಅಂತ ಬಂದಾಗ ನಾವು ಓದಬೇಕಾದ್ರೆ 52 ಅಕ್ಷರ ಇತ್ತು, ಇವತ್ತು 49ಕ್ಕೆ ಇಳಿಸಿದ್ದಾರೆ. ಹಿಂದಿ ಅಂತ ಬಂದಾಗ ಇವತ್ತು 50 ಅಕ್ಷರಗಳನ್ನು ಹೇಳ್ತಾರೆ. ಸೊ ಒಂದು ಮಗುವಿಗೆ 50, 49, 26 ಅಂತ ತಗೊಂಡಾಗ 125 ಅಕ್ಷರಗಳನ್ನು, ಒಂದೊಂದು ಅಕ್ಷರ ಒಂದೊಂದು ಚಿಹ್ನೆ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಮಗು ಈ ಒಂದು 125 ಅಕ್ಷರಗಳು ಅಥವಾ ಚಿಹ್ನೆಗಳನ್ನು ನೆನಪಿಟ್ಟುಕೊಂಡು ಅದಕ್ಕೆ ಪೂರಕವಾದ ಉಚ್ಚಾರಣೆ ಏನಿದೆ ಇದನ್ನು ಕೂಡ ತಿಳ್ಕೋಬೇಕಾಗತ್ತೆ. ಇದು ಮಾತ್ರ ಅಲ್ಲ, ಕನ್ನಡದಲ್ಲಿ ಕಾಗುಣಿತಗಳಿದ್ದಾವೆ, ಹಿಂದಿಯಲ್ಲಿ ಬಾರಾಕಡಿ ಮಾತ್ರ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಒಂದೊಂದು ಅಕ್ಷರ ಕೂಡ ಒಂದೊಂದು ಚಿಹ್ನೆ ಮತ್ತೆ ಬದಲಾವಣೆ ಬರುತ್ತೆ ಇದರೊಳಗೆ. ದೀರ್ಘಗಳು, ಕಾಗುಣಿತಗಳು, ಕೀಕು ಇವೆಲ್ಲ ಬಂದಾಗ ಆ ಮಗು ಇನ್ನಷ್ಟು ಕನ್ಫ್ಯೂಸ್ ಆಗುತ್ತೆ. ಇದರಿಂದಾಗಿ ನೋಡಿ, ಮಕ್ಕಳು ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಇವತ್ತು ಕಲಿಯೋದಕ್ಕೆ ತುಂಬ ಹಿಂದೇಟು ಹಾಕ್ತಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರೋ ಮಕ್ಕಳು ಯಾಕೆಂತ ಹೇಳಿದರೆ ಬಾಕಿ ಎಲ್ಲ ವಿಚಾರಗಳು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಇದನ್ನು ಹೇಗೂ ಇಂಗ್ಲೀಷಲ್ಲಿ ಹೇಳ್ಕೊಡೋದು. ಸೊ ಮಾತು ಕೂಡ ಇಂಗ್ಲೀಷಲ್ಲಿ ಆಡ್ತಾರೆ, ಇಂಗ್ಲೀಷ್ ಭಾಷೆಯನ್ನು ಕಲಿತಾರೆ. ಕನ್ನಡ ಮತ್ತು ಹಿಂದಿ ಏನಿದೆ ಇದು ಕೇವಲ ಅವರಿಗೆ ಒಂದು ಕಂಪಲ್ಷನ್ ಅನ್ನೋ ರೀತಿಯಲ್ಲಿ ಕಲಿಯುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ದುರದೃಷ್ಟ ಏನು ಅಂತ ಹೇಳಿದರೆ, ಶಾಲೆಗಳಲ್ಲೂ ಕೂಡ ಹೆಚ್ಚಿನ ಟೀಚರ್ಸು ಈ ಭಾಷೆಗಳನ್ನು
ಒಂದು ವಿಷಯವಾಗಿ ಸಬ್ಜೆಕ್ಟ್ ಥರ ಹೇಳ್ಕೊಡ್ತಾರೆ ಹೊರತು ಭಾಷೆಯಾಗಿ ಹೇಳ್ಕೊಡೋದಿಲ್ಲ. ಈಗ ವ್ಯವಸ್ಥೆ ಯಾವ ರೀತಿ ಇದೆ, ಬಹುಶಃ ಇದನ್ನು ನಮ್ಮ ಶಿಕ್ಷಣ ಸಚಿವರು ನೋಡಬಹುದು, ನೋಡಿದರೆ ಬಹಳ ಸಂತೋಷ. ಅಥವಾ ನಮ್ಮ ಸರ್ಕಾರದಲ್ಲಿ ಯಾರಾದರೂ ಪಾಲಿಸಿ ಮೇಕರ್ಸ್ ಇದನ್ನು ಅರ್ಥ ಮಾಡ್ಕೊಂಡು ಇವತ್ತಾದರೂ ಇದ್ರ ಬಗ್ಗೆ ಕೆಲಸ ಶುರು ಮಾಡಿದರೆ ನನಗೆ ಬಹಳ ಸಂತೋಷ. ನನ್ನ ಕಡೆಯಿಂದ ನಾನು ಸಾಕಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಮಾತಾಡಿದ್ದೀನಿ ಶಿಕ್ಷಣ ಅಧಿಕಾರಿಗಳ ಜೊತೆ, ಹಾಗೆಯೇ ಹಿಂದಿನ ಶಿಕ್ಷಣ ಸಚಿವರ ಜೊತೆ ಎಲ್ಲ. ಹೆಚ್ಚಿನದೇನೂ ಆಗಿಲ್ಲ, ಯಾಕೆಂತಂದರೆ ಭಾಷೆ ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಇರೋದರಿಂದ ಇವ್ರಿಗೂ ಹೆಚ್ಚಿನ ಕಂಟ್ರೋಲ್ ಇರೋದಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಆದರೆ ನಾವಿಲ್ಲಿ ತಿಳ್ಕೊಬೇಕಾಗಿದ್ದೇನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಮಕ್ಕಳು ನಮ್ಮ ಮಾತೃಭಾಷೆಯನ್ನು, ನಮ್ಮ ನೆಲದ ಭಾಷೆಯನ್ನು ಕಲಿಯೋದು ತುಂಬ ಇಂಪಾರ್ಟೆಂಟು. ಇದು ಮೊಟ್ಟ ಮೊದಲನೇ ಪಾಯಿಂಟು. ಎರಡನೇದು, ನಮಗಿಲ್ಲಿ ಬಹುಶಃ ನಾನು ಇಲ್ಲಿ ಯಾವುದೇ ಪಾಲಿಟಿಕ್ಸಿಗೆ ಒಳಗಾಗೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ನಮ್ಮ ಎಲ್ಲ ಭಾಷೆಗಳನ್ನು, ಭಾರತೀಯ ಭಾಷೆಗಳನ್ನು ಒಟ್ಟುಗೂಡಿಸುವಂಥ ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತ. ಯಾವಾಗ ಒಂದು ಮಗು ಸಂಸ್ಕೃತ ಕಲಿಯುತ್ತೆ, ಅದಕ್ಕೆ ಇತರ ಯಾವುದೇ ಭಾರತೀಯ ಭಾಷೆಯನ್ನು ಕಲಿಯೋದಕ್ಕೆ ಕಷ್ಟ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಎಸೋಸಿಯೇಟೆಡ್ ಲರ್ನಿಂಗ್ ಅಂತೀವಿ. ನಾನು ಇಲ್ಲಿ ಯಾವುದೇ ಭಾವನೆಗಳಿಗೆ ಒಳಪಟ್ಟು ನಾನು ರೆಕಮೆಂಡೇಶನ್ ಕೊಡ್ತಿಲ್ಲ, ಪ್ಯೂರ್ಲಿ ಸೈಂಟಿಫಿಕ್ ಆಗಿ ರೆಕಮೆಂಡೇಶನ್ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಭಾಷಾ ದುರಭಿಮಾನಿಗಳು ಕೂಡ ಇದ್ದಾರೆ. ಅವರಿಗೆ ತಲೆಬುಡ ಗೊತ್ತಿರೋದಿಲ್ಲ, ಬರೀ ನಮ್ಮ ಭಾಷೆ ಅಂತ ಹೇಳ್ತಾರೆ, ಬಟ್ ಅದರ ಸೂಕ್ಷ್ಮ ಏನು ಅಂತ ಅರ್ಥ ಆಗಿರೋದಿಲ್ಲ. ಯಾಕೆಂದರೆ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಸರಿಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಕೇರಳದಲ್ಲಿ ಹುಟ್ಟಿರೋರು ಈ ಒಂದು ಭಾಷೆ ಸಂಸ್ಕೃತ ಜ್ಞಾನದ ಆಧಾರದ ಮೇಲೆ ಇಡೀ ಭಾರತವನ್ನು ಸುತ್ತು ಬಂದಿದ್ದಾರೆ. ತಮ್ಮ ಏನು ಆಧಿಪತ್ಯ ಇದೆ, ಜ್ಞಾನದ ಆಧಿಪತ್ಯವನ್ನು ಅವರು ಸ್ಥಾಪಿಸಿ ಕೂಡ ಬಂದಿದ್ದಾರೆ ಶಂಕರಾಚಾರ್ಯರು. ಅಂದಮೇಲೆ ಇದು ವ್ಯವಸ್ಥಿತವಾಗಿ ನಡೆದಿರೋ ಪಿತೂರಿ ಅಂತ ಹೇಳಿದ್ರು ಬಹುಶಃ ನಾವು ಇವತ್ತು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಸಂಸ್ಕೃತವನ್ನು ನಾಶ ಮಾಡಬೇಕು ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ನಮ್ಮ ಸಂಪೂರ್ಣ ಜ್ಞಾನದ ಭಂಡಾರ ಇರೋದು ಕೂಡ ಸಂಸ್ಕೃತದಲ್ಲೇನೆ. ಅದನ್ನು ಪಕ್ಕಕ್ಕಿಟ್ಟು ನಾವು ಭಾಷೆಯಾಗಿ ಕಲಿಬೇಕು ಅಂತ ಹೇಳಿದಾಗ ನಮಗೆ ಭಾಷೆಯಲ್ಲಿ ಮಾತೃಭಾಷೆ ಖಂಡಿತವಾಗ್ಲೂ ಪ್ರಮುಖವಾದ್ದು. ಅದರ ಜೊತೆಯಲ್ಲಿ ಸಂಸ್ಕೃತ ಕಲಿತಾಗ ನಮಗೆ ನಮ್ಮ ದೇಶದ ಉಳಿದ ಯಾವುದೇ ಭಾಷೆಯನ್ನು ಕಲಿಯೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಮತ್ತು ಇಲ್ಲಿ ಕಲಿಬೇಕು ಅಂತ ಹೇಳಿದಾಗ ನಾನು ಮಾತಾಡ್ತಾ ಇರೋದು ಕೇವಲ ಸ್ಪೋಕನ್ ಲ್ಯಾಂಗ್ವೇಜು. ನಾವು ಓದಿ ಬರೆದು ಮಾಡಬೇಕಾಗಿದ್ದಿಲ್ಲ ಮಕ್ಕಳು ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಬಂದಾಗ 4ನೇ ವರ್ಷದ ಮಗು ಸರಿಸುಮಾರು 6ರಿಂದ 7 ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡುವಂಥ ಸಾಮರ್ಥ್ಯ ಹೊಂದಿರುತ್ತೆ. ಓದಿ ಬರಿ ಅಂತ ಹೇಳಿದ್ರೆ ಅದ್ರ ಕೈಲಿ ಆಗದೆ ಇರ್ಬೋದು, ಆದರೆ ಮಾತಾಡೋದನ್ನು ಬಹುಶಃ ನಾವು ನಮ್ಮದೇ ರಾಜ್ಯದಲ್ಲಿ ಉದಾಹರಣೆಗೆ ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲಿನ ಮಕ್ಕಳು ತುಳು ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಜೊತೆಯಲ್ಲಿ ಇಂಗ್ಲೀಷು ಮಾತಾಡ್ತಾರೆ. ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಇದನ್ನೇ ನಾವು ಲರ್ನಿಂಗ್ ಬೈ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇದು ನಮ್ಮ ಒಂದು ಮೆಮೊರಿ ಟೆಕ್ನಿಕ್ಕು, ನಮಗೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬಂದಿರುವಂಥ ಒಂದು ಸಾಮರ್ಥ್ಯ ಇದು. ಸೊ ಮಕ್ಕಳಿಗೆ ಭಾಷೆ ಕಲಿಯೋದೇನು ಕಷ್ಟ ಇರೋದಿಲ್ಲ, ಆದರೆ ಭಾಷೆಯನ್ನು ನಾವು ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಭಾಷಾಭಿಮಾನ ಬೆಳೆಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾನು ಯಾಕೆ ಈ ವಿಚಾರವನ್ನು ಸ್ಪೆಸಿಫಿಕ್ ಆಗಿ ಎತ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಾನು ಕಾಲೇಜ್ಗಳಿಗೆ ಟ್ರೈನಿಂಗಿಗೆ ಹೋದಾಗ, ಸ್ಕೂಲ್ಗಳಿಗೆ ಟ್ರೈನಿಂಗಿಗೆ ಹೋದಾಗ ಭಾಷೆ ಅಂತ ಬಂದಾಗ ಮಕ್ಕಳಿಗೆ ಆ ಕಡೆ ಇಂಗ್ಲೀಷು ನೆಟ್ಗಾಗಿ ಬರೋದಿಲ್ಲ, ಈ ಕಡೆ ಕನ್ನಡನೂ ನೆಟ್ಗೆ ಬರೋದಿಲ್ಲ. ಹಿಂದಿ ಪುಸ್ತಕ ಓದಬೇಕು, ಎಕ್ಸಾಮ್ ಬರೀಬೇಕು, ಅಷ್ಟೇ ಕರ್ಮಕ್ಕೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಹೊರತು ಆ ಭಾಷೆಯನ್ನು ಪ್ರೀತಿಯಿಂದ ಕಲಿಯುವಂಥ ಒಂದು ಸನ್ನಿವೇಶ ಇವತ್ತು ನಾವು ಕಾಣ್ತಾ ಇಲ್ಲ. ಹಿಂದಿ ಪಕ್ಕಕ್ಕಿಡಿ ಕನ್ನಡವನ್ನೇ ಪ್ರೀತಿಯಿಂದ ಕಲಿಯುವಂಥ ಸನ್ನಿವೇಶ ಇಲ್ಲ. ಮತ್ತು ಇಲ್ಲಿ ಪೇರೆಂಟ್ಸು ಕೂಡ ತುಂಬ ನೀವು ಬೆಂಕಿಗೆ ತುಪ್ಪ ಹಾಕೋದಂತೆಲ್ಲ ಆ ರೀತಿ ಮಗು ಮೊದಲೇ ಹೆಡಗಾಡ್ತಾ ಇರುತ್ತೆ. ನೀವೇನು ಮಾಡ್ತೀರಿ, ಅದು ಯಾಕೆ ಈ ಹಳೆ ಕನ್ನಡ ಇಡ್ತಾರೋ, ಅದನ್ನು ಯಾಕೆ ಈ ರೀತಿ ಮಾಡ್ತಾರೋ, ಯಾಕೆ ಆ ರೀತಿ ಮಾಡ್ತಾರೋ ಅಂತ ನಾವು ಭಾಷೆಯ ಬಗ್ಗೆ ತುಂಬ ಕಡೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀವಿ. ಇದು ಮಕ್ಕಳ ಉತ್ಸಾಹವನ್ನು, ಮಕ್ಕಳ ಕ್ಯೂರಿಯಾಸಿಟಿಯನ್ನು ಇನ್ನೂ ಹದಗೆಡಿಸುತ್ತೆ. ಆದ್ದರಿಂದ ಪೇರೆಂಟ್ಸ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ನಿಮ್ಮ ಮಾತೃಭಾಷೆಯನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಉತ್ತೇಜನ ಕೊಡಬೇಕಾಗತ್ತೆ. ಯಾಕೆ ಈ ಮಾತೃಭಾಷೆ ನಮಗೆ ಬೇಕು ನೋಡಿ, ನಿಮ್ಮ ಪೂರ್ವಿಕರು ತಲತಲಾಂತರಗಳಿಂದ ಮಾತಾಡಿಕೊಂಡು ಡೆವಲಪ್ ಮಾಡಿಕೊಂಡು ಬಂದಿರುವಂತಹ ಭಾಷೆ ನಮ್ಮ ಮಾತೃಭಾಷೆ. ಅಂಥದ್ರಲ್ಲಿ ಈ ಭಾಷೆಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನಮ್ಮ ಏನು ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಇರುತ್ತೆ, ಇದು ನಮ್ಮ ಭಾಷೆಯಲ್ಲಿ ಅಡಕವಾಗಿರುತ್ತೆ. ನಮಗೆ ಯೋಚನೆ ಮಾಡಬೇಕು ಅಂತ ಹೇಳಿದರೆ ಭಾಷೆ ಮುಖ್ಯ ಆಗುತ್ತೆ. ಅಂದರೆ ನಾವು ಲ್ಯಾಂಗ್ವೇಜನ್ನು ಬಳಸಿ ಯೋಚನೆ ಮಾಡೋದು.
ಇನ್ನೊಬ್ಬರಿಗೆ ಅದನ್ನು ಹೇಳಬೇಕು ಅಂತ ಹೇಳಿದರೂ ಕೂಡ ನನಗೆ ಭಾಷೆಯ ಬಳಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನಲ್ಲಿ ಶಬ್ದ ಭಂಡಾರ ಇಲ್ಲದೆ ಇದ್ದಾಗ, ಭಾಷೆಯ ಬಳಕೆ ಸಮರ್ಪಕವಾಗಿ ಮಾಡೋಕ್ಕೆ ಬರದೇ ಇದ್ದಾಗ ನಾನು ಯಾವ ರೀತಿ ಅದನ್ನು ಕನ್ವೆ ಮಾಡಬೇಕು, ಯಾವ ರೀತಿ ಅದನ್ನು ಹೇಳಬೇಕು ಇನ್ನೊಬ್ಬರಿಗೆ, ಈ ಸೂಕ್ಷ್ಮ ವಿಚಾರವನ್ನು ನಾವು ಯಾರೂ ಯೋಚನೆ ಮಾಡಿಲ್ಲ. ಬರೀ ಇಂಗ್ಲೀಷ್ ವ್ಯಾಮೋಹಕ್ಕೆ, ಯಾಕೆ ಇಂಗ್ಲೀಷ್ ಕಲಿತ್ರೆ ಕೆಲಸ ಸಿಗುತ್ತೆ ಅನ್ನೋವಂಥ ಒಂದು ಭ್ರಮೆಗೆ ನಾವಿವತ್ತು ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ತಳ್ತಾ ಇದ್ದೀವಿ. ಇಂಗ್ಲೀಷ್ ಕಲಿಯೋದಕ್ಕೆ ನಾನು ಯಾವ ಅಭ್ಯಂತರನೂ ಇಲ್ಲ, ಮಕ್ಕಳು ಖಂಡಿತ ಕಲೀಲಿ. ಯಾಕಂದರೆ ನಾವಿವತ್ತು ಗ್ಲೋಬಲ್ ಸ್ಟೇಜಲ್ಲಿ ಕಾಂಪೀಟ್ ಮಾಡುವಂಥ ಪರಿಸ್ಥಿತಿ ಇರೋದರಿಂದ ಮಕ್ಕಳು ಇಂಗ್ಲೀಷ್ ಕಲಿಯೋದಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಯಾವ ಹಂತದಲ್ಲಿ ಕಲಿಬೇಕು, ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದು ಬಹಳ ಮುಖ್ಯ. ಸ್ಪೆಷಲಿ ಯಾರು ಟ್ರಾನ್ಸ್ಫರೇಬಲ್ ಜಾಬ್ಗಳಲ್ಲಿಲ್ವೋ, ಯಾರು ನಿಮ್ಮ ಉದ್ಯೋಗ, ವ್ಯಾಪಾರ, ಕೃಷಿ ಇಂಥದ್ದನ್ನು ಮಾಡಿಕೊಂಡು ಸಣ್ಣ ಊರುಗಳಲ್ಲಿದ್ದೀರೋ, ಸಿಟಿಯಲ್ಲಿದ್ದರೂ ಕೂಡ ಅದು ಅನ್ವಯ ಆಗುತ್ತೆ. ನಿಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಮಲ್ಲಿ ಕನಿಷ್ಠ ಮೊದಲ 5 ವರ್ಷ ಓದಿಸಿದರೆ ಅದರಿಂದ ಆಗುವಂಥ ಬೆನಿಫಿಟ್ ನಿಮ್ಮ ಮಗುವಿಗೆ ಬಹುಶಃ ನೀವು ಊಹಿಸಲಿಕ್ಕೂ ಆಗೋದಿಲ್ಲ. ಈಗ ನಾವು ಶಾಲೆಗೆ ಹೋಗಬೇಕಾದ್ರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ನಮಗೆ 5ನೇ ತರಗತಿಯಲ್ಲಿ ಇಂಗ್ಲೀಷ್ ಅಕ್ಷರಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು, 6ನೇ ತರಗತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಹಿಂದಿ. ಸೊ ನಾವು ಆಟೋಮೆಟಿಕ್ಕಾಗಿ ನಾನೇನು ಆವಾಗ ಲರ್ನಿಂಗ್ ಬೈ ಅಸೋಸಿಯೇಷನ್ ಅಂತ ಹೇಳಿದೆ, ಈ ಟೆಕ್ನಿಕನ್ನು ನಾವು ಸುಲಲಿತವಾಗಿ ಅಳವಡಿಸ್ಕೊಂಡ್ವಿ. ನಮಗೆ ಟೀಚರ್ಸ್ ಸಪೋರ್ಟ್, ನಾನು ಓದಿದ್ದು ಗೌರ್ಮೆಂಟ್ ಶಾಲೆಯಲ್ಲಿ, ಅಂತಹ ಶಾಲೆಯಲ್ಲೂ ಕೂಡ ನಮ್ಮ ಟೀಚರ್ಸು ನಮಗೆ ಅದನ್ನು ಹೇಗೆ ಇದು ಮಾಡಬೇಕು, ಕನೆಕ್ಟ್ ಮಾಡ್ಕೊಂಡು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ರು. ನಾವು ಅದನ್ನು ಬಹಳ ಈಸಿಯಾಗಿ ಕಲ್ತೀವಿ. ಸೊ ಇವತ್ತು ಬಹುಶಃ ಈ ಒಂದು ಟೆಕ್ನಿಕನ್ನು ನಮ್ಮ ಟೀಚರ್ಸ್ ಕಲಿಬೇಕು, ಇಲ್ಲ ಕನಿಷ್ಠ ಪೇರೆಂಟ್ಸ್ ಆದರೂ ಕಲ್ತ್ಕೊಂಡು ಮಕ್ಕಳಿಗೆ ಭಾಷೆಯ ಮೇಲೆ ಪ್ರೀತಿ, ಭಾಷೆ ಮೇಲೆ ಅಭಿಮಾನ, ಭಾಷೆ ಬಳಸೋವಂಥ ಒಂದು ಆ ಸಾಮರ್ಥ್ಯ ಅವ್ರಿಗೆ ಕೊಟ್ಟಾಗ ಬಹುಶಃ ನಮ್ಮ ಭಾಷೆ ಉಳಿಯೋದು ಮಾತ್ರ ಅಲ್ಲದೆ ನಮ್ಮ ಮಕ್ಕಳ ಸೃಜನಶೀಲತೆ ತುಂಬ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಆವಾಗಲೇ ಹೇಳಿದೆ ನಾನು, ಒಂದು ಭಾಷೆ ಸಂಸ್ಕೃತ, ನೀವು ಎಕ್ಸಾಮ್ ಬರೆಯೋದಕ್ಕೋಸ್ಕರ, ಬರೆದು ಓದಿ ಮಾಡೋದಕ್ಕೋಸ್ಕರ ಈ ಭಾಷೆಯನ್ನು ಕಲಿಸ್ಬೇಡಿ. ಬರೀ ಸ್ಪೋಕನ್ ಸಂಸ್ಕೃತ ಏನು ಬರುತ್ತೆ, ಆಡು ಭಾಷೆಯಾಗಿ ನೀವು ಯಾವಾಗ ಹೇಳ್ಕೊಡ್ತೀರೋ ಆ ಮಗು ಇತರ ಭಾಷೆಗಳನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊಳ್ಳುತ್ತೆ. ಆ ಮುಖಾಂತರ ತನ್ನ ಭಾಷೆಯನ್ನು ಶ್ರೀಮಂತಗೊಳಿಸುತ್ತೆ, ಹಾಗೆಯೇ ಬೇರೆ ಭಾಷೆಗಳನ್ನು ಮಾತಾಡುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಳುತ್ತೆ. ನಾವೇನು ನ್ಯಾಷನಲ್ ಇಂಟಗ್ರೇಷನ್ ಅಂತೆಲ್ಲ ಮಾತಾಡ್ತೀವಿ, ಇದೆಲ್ಲ ಸಾಧ್ಯ ಆಗೋದು ಭಾಷೆಯಿಂದ ಅನ್ನೋದನ್ನು ನಾವು ಮರೆತಿದ್ದೀವಿ. ನಾವು ಬಹುಶಃ ಇವತ್ತು ಇಂಗ್ಲೀಷ್ನ ಮೇಲೆ ಈ ಡಿಪೆಂಡೆನ್ಸನ್ನು ಬೆಳೆಸ್ಕೋತಾ ಇದ್ದೀವಿ. ಆದರೆ ಖಂಡಿತವಾಗ್ಲೂ ನಮ್ಮ ಭಾಷೆಗಳಲ್ಲಿರುವಂಥ ವೈವಿಧ್ಯ, ನಮ್ಮ ಭಾಷೆಗಳಲ್ಲಿ ಇರುವಂಥ ಏನು ಶಬ್ದ ಭಂಡಾರ, ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ ನಾವು, ಇವು ನಿಮಗೆ ಇಂಗ್ಲೀಷಲ್ಲಿ ಸಿಗೋದಿಲ್ಲ. ಅದರಿಂದಾಗಿ ದಯವಿಟ್ಟು ಮಕ್ಕಳಿಗೆ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿ, ಭಾಷೆಯನ್ನು ಕನಿಷ್ಠ ಮಾತಾಡೋದಕ್ಕೆ ಧೈರ್ಯವಾಗಿ, ಸುಲಲಿತವಾಗಿ, ನಿರರ್ಗಳವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ಉತ್ತೇಜನ ಕೊಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ.